ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಕರ್ನಾಟಕದ ಪ್ರಮುಖ ಧಾರ್ಮಿಕ ಮತ್ತು ಸಾಮಾಜಿಕ ನಾಯಕರಾಗಿದ್ದು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಂಶ ಪಾರಂಪರಿಕ ಧರ್ಮಾಧಿಕಾರಿಯಾಗಿ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇವರ ಬಹುಮುಖಿ ವ್ಯಕ್ತಿತ್ವವು ಆಧ್ಯಾತ್ಮಿಕ ನಾಯಕತ್ವವನ್ನು ಆಧುನಿಕ ಲೋಕೋಪಕಾರ ಮತ್ತು ವ್ಯವಸ್ಥಿತ ಸಾಮಾಜಿಕ ಸುಧಾರಣೆಯೊಂದಿಗೆ ಸಂಯೋಜಿಸಿದೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ವೀರೇಂದ್ರ ಹೆಗಡೆಯವರ ಜೀವನ, ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿ ಇವರ ಕೊಡುಗೆಗಳು, ಇತ್ತೀಚಿನ ರಾಜಕೀಯ ಪಾತ್ರ ಹಾಗೂ ಇವರ ನೇತೃತ್ವದ ಸಂಸ್ಥೆಯನ್ನ ಸುತ್ತುವರೆದಿರುವ ವಿವಾದಗಳ ಕುರಿತು ಆಳವಾಗಿ ನೋಡ್ತಾ ಹೋಗೋಣ. ವೀರೇಂದ್ರ ಹೆಗಡೆಯವರು ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಕೇವಲ ಒಂದು ಧಾರ್ಮಿಕ ಕೇಂದ್ರವಾಗಿರಿಸದೆ ಶಿಕ್ಷಣ, ಆರೋಗ್ಯ ಮತ್ತು ಗ್ರಾಮೀಣಾಭಿವೃದ್ಧಿಯಂತಹ ಕ್ಷೇತ್ರಗಳಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಮಾದರಿಯಾದ ಒಂದು ಬೃಹತ್ ಸಾಮಾಜಿಕ ಸಂಸ್ಥೆಯಾಗಿ ಪರಿವರ್ತಿಸಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆಯಂತಹ ಮಹತ್ವಾಕಾಂಕ್ಷೆಯ ಯೋಜನೆಗಳು ಲಕ್ಷಾಂತರ ಜನರನ್ನು ಸಬಲೀಕರಣಗೊಳಿಸಿವೆ. ಇಂತಹ ಮಹತ್ತರ ಕೊಡುಗೆಗಳಿಗಾಗಿ ಇವರಿಗೆ ಪದ್ಮವಿಭೂಷಣ ಮತ್ತು ಕರ್ನಾಟಕ ರತ್ನದಂತಹ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳು ಸಿಕ್ಕಿವೆ. ಆದರೆ ಇತ್ತೀಚೆಗೆ ರಾಜ್ಯಸಭಾ ಸದಸ್ಯರಾಗಿ ಇವರ ರಾಜಕೀಯ ಪ್ರವೇಶ ಮತ್ತು ಅದರ ಜೊತೆಗೆ ದಶಕಗಳಿಂದ ಧರ್ಮಸ್ಥಳವನ್ನು ಸುತ್ತುವರೆದಿರುವ ಗಂಭೀರ ವಿವಾದಗಳು ಇವರ ಪರಂಪರೆಯನ್ನ ಸಂಕೀರ್ಣಗೊಳಿಸಿವೆ. ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಫ್ರೆಂಡ್ಸ್, ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ನವೆಂಬರ್ 25, 1948 ಧರ್ಮಾಧಿಕಾರಿ ರತ್ನವರ್ಮ ಹೆಗಡೆಯವರ ಹಿರಿಯ ಪುತ್ರರಾಗಿ ಜನಿಸಿದರು. ಇವರ ಆರಂಭಿಕ ಜೀವನವು ಬಂಟ್ವಾಳ, ಉಜಿರೆ ಮತ್ತು ಬೆಂಗಳೂರಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದೊಂದಿಗೆ ಪ್ರಾರಂಭವಾಯಿತು. ಇವರು ಬೆಂಗಳೂರಿನ ಸೆಂಟ್ ಜೋಸೆಫ್ ಜೂನಿಯರ್ ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಶಿಕ್ಷಣವನ್ನ ಪಡೆದರು. ನಂತರ ಕಲಾ ವಿಭಾಗಕ್ಕೆ ಸೇರಿ BA ಪದವೀಧರರಾದರು. ಕಾನೂನು ಪದವಿ ಪಡೆಯುವ ಇವರ ಆಸೆಗೆ ಇವರ ತಂದೆಯ ಅನಾರೋಗ್ಯದ ಕಾರಣದಿಂದಾಗಿ ಅರ್ಧಕ್ಕೆ ತೆರೆಬಿತ್ತು. ಇದು ಇವರ ಜೀವನದಲ್ಲಿ ಒಂದು ಪ್ರಮುಖ ತಿರುವು ಎಂದು ಪರಿಗಣಿಸಲಾಗಿದೆ. 1968 ಇವರ ತಂದೆ ನಿಧನರಾದ ನಂತರ ಕೇವಲ 19 ಅಥವಾ 20ನೇ ವಯಸ್ಸಿನಲ್ಲಿ ಅಂದರೆ ಅಕ್ಟೋಬರ್ 24, 1968 ಇವರು ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ 21ನೇ ಧರ್ಮಾಧಿಕಾರಿಯಾಗಿ ಪಟ್ಟಾಭಿಷಿಕ್ತರಾದರು. ಈ ಉತ್ತರಾಧಿಕಾರವು ಇವರಿಗೆ ಒಂದು ಸಾಂಪ್ರದಾಯಿಕ ಧಾರ್ಮಿಕ ಪಾತ್ರವನ್ನ ವಹಿಸಿಕೊಡ್ತು. ಆದರೆ ಇವರ ವಾಣಿಜ್ಯ ಮತ್ತು ಕಲಾ ಅಧ್ಯಯನವು ಧಾರ್ಮಿಕ ಆಡಳಿತವನ್ನು ಸಾಮಾಜಿಕ ಮತ್ತು ಆರ್ಥಿಕ ಸುಧಾರಣೆಗಳ ಕಡೆಗೆ ವಿಸ್ತಾರವಾದ ಕ್ಷೇತ್ರಕ್ಕೆ ಅನ್ವಯಿಸಲು ಒಂದು ವಿಶಿಷ್ಟ ದೃಷ್ಟಿಕೋನವನ್ನ ನೀಡಿದೆ. ಧರ್ಮಸ್ಥಳದ ಅನನ್ಯ ಗುರುತು ಹೆಗ್ಗಡೆಯವರ ಜೈನ ಹಿನ್ನೆಲೆಯಿಂದ ಬಂದಿದೆ. ಇವರು ದಿಗಂಬರ ಜೈನ ಬಂಟ ಸಮುದಾಯಕ್ಕೆ ಸೇರಿದವರಾಗಿದ್ದು, ಶ್ರೀ ಮಂಜುನಾಥೇಶ್ವರ ಸ್ವಾಮಿ ಹಿಂದೂ ದೇವಸ್ಥಾನದ ಧರ್ಮಾಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಈ ಪದ್ಧತಿಯು ದಕ್ಷಿಣ ಕನ್ನಡದ ಪೆರ್ಗಡೆ ವಂಶದಲ್ಲಿ ಬಹಳ ಹಿಂದಿನಿಂದಲೂ ಇದೆ. ಹೆಗ್ಗಡೆಯವರ ನಾಯಕತ್ವವು ಧರ್ಮಸ್ಥಳವನ್ನು ಧಾರ್ಮಿಕ ಸಹಿಷ್ಣುತೆಯ ಕ್ಷೇತ್ರ ಎಂದು ಕರೆಯಲು ಕಾರಣವಾಗಿದೆ. ಇಲ್ಲಿಗೆ ಆಗಮಿಸುವ ಭಕ್ತರಿಗೆ ಯಾವುದೇ ಜಾತಿ, ಧರ್ಮ ಅಥವಾ ಪಂಥದ ತಾರತಮ್ಯವಿಲ್ಲದೆ ಸೇವೆಯನ್ನ ಸಲ್ಲಿಸಲಾಗುತ್ತೆ. ಇನ್ನು ಧರ್ಮಸ್ಥಳದ ತತ್ವಶಾಸ್ತ್ರದ ಕೇಂದ್ರ ಬಿಂದು ಅದರ ಚತುರ್ವಿಧ ದಾನ ಪರಂಪರೆಯಾಗಿದೆ. ಇದು ಹೆಗ್ಗಡೆಯವರ ಆಡಳಿತದಲ್ಲಿ ಪ್ರಾಯೋಗಿಕವಾಗಿ ಅನುಷ್ಠಾನಗೊಂಡಿದೆ. ಮೊದಲನೆಯದ್ದು ಅನ್ನದಾನ. ಧರ್ಮಸ್ಥಳದಲ್ಲಿನ ಅನ್ನಪೂರ್ಣ ಅಡುಗೆ ಮನೆಯು ಭಾರತದ ಅತ್ಯಂತ ದೊಡ್ಡ ಮತ್ತು ಹಳೆಯ ಕುಟುಂಬ ನಿರ್ವಹಣೆಯ ಅಡುಗೆ ಮನೆಗಳಲ್ಲಿ ಒಂದಾಗಿದೆ. ಇದು ಪ್ರತಿದಿನ ಸುಮಾರು 50,000ಕ್ಕೂ ಹೆಚ್ಚು ಜನರಿಗೆ ಉಚಿತ ಊಟವನ್ನ ನೀಡುತ್ತೆ. ಇನ್ನು ಎರಡನೆಯದ್ದು ವಿದ್ಯಾದಾನ. ಹೆಗಡೆಯವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾಗಿ 40ಕ್ಕೂ ಹೆಚ್ಚು ಶೈಕ್ಷಣಿಕ ಸಂಸ್ಥೆಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಸಂಸ್ಥೆಗಳು ನರ್ಸರಿಯಿಂದ ಹಿಡಿದು ವೃತ್ತಿಪರ ಕಾಲೇಜುಗಳವರೆಗೆ ಶಿಕ್ಷಣವನ್ನ ನೀಡುತ್ತವೆ. ಇದು ಆಧುನಿಕ ತಾಂತ್ರಿಕ ಶಿಕ್ಷಣ ಮತ್ತು ಸಾಂಪ್ರದಾಯಿಕ ಮೌಲ್ಯಗಳ ನಡುವೆ ಸಮತೋಲನವನ್ನ ಸಾಧಿಸುತ್ತವೆ. ಇನ್ನು ಔಷಧ ದಾನ. ಧರ್ಮಸ್ಥಳ ಟ್ರಸ್ಟ್ ಸಂಚಾರಿ ಆಸ್ಪತ್ರೆಗಳು, ಆಯುರ್ವೇದ ಆಸ್ಪತ್ರೆಗಳು ಮತ್ತು ಕಣ್ಣು ಹಾಗೂ ದಂತ ಚಿಕಿತ್ಸಾಲಯಗಳ ಮೂಲಕ ಉಚಿತ ಮತ್ತು ರಿಯಾಯಿತಿ ವೈದ್ಯಕೀಯ ಸೇವೆಗಳನ್ನು ಒದಗಿಸಲಾಗುತ್ತದೆ.
ನಡೆಸಲಾಗುತ್ತೆ. ಈ ಸಂಸ್ಥೆಗಳು ಗ್ರಾಮೀಣ ಪ್ರದೇಶದ ಜನರಿಗೆ ತಲುಪಲು ಸಹಾಯ ಮಾಡುತ್ತವೆ. ವಿಶೇಷವಾಗಿ ಸಂಚಾರಿ ಆಸ್ಪತ್ರೆಗಳು ಮಲೆನಾಡು ಪ್ರದೇಶಗಳಂತಹ ದುರ್ಗಮ ಪ್ರದೇಶಗಳಿಗೂ ಸೇವೆಯನ್ನ ಒದಗಿಸುತ್ತವೆ. ಇನ್ನು 4ನೆಯದು ಅಭಯದಾನ. ಈ ತತ್ವವು ಸಾಮೂಹಿಕ ವಿವಾಹಗಳ ರೂಪದಲ್ಲಿ ವ್ಯಕ್ತವಾಗಿದೆ. 1972ರಿಂದ ಧರ್ಮಸ್ಥಳದಲ್ಲಿ ಉಚಿತ ಸಾಮೂಹಿಕ ವಿವಾಹವನ್ನು ನಡೆಸಲಾಗುತ್ತೆ. ಇದು ವರದಕ್ಷಿಣೆಯಂತಹ ಸಾಮಾಜಿಕ ಪಿಡುಗುಗಳನ್ನು ನಿವಾರಿಸಲು ಸಹಾಯ ಮಾಡಿದೆ. ಇವರ ಆಡಳಿತವು ಧರ್ಮಸ್ಥಳವನ್ನು ಆಧುನಿಕ ಭಾರತದ ಗ್ರಾಮೀಣ ಸಮಸ್ಯೆಗಳನ್ನು ಪರಿಹರಿಸಲು ಸಾಂಪ್ರದಾಯಿಕ ಸಂಸ್ಥೆಯೊಂದನ್ನು ಬಳಸುವ ಒಂದು ಪ್ರಮುಖ ಮಾದರಿಯನ್ನಾಗಿ ಮಾಡಿದೆ. ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಪರಂಪರೆಯು ಅವರ ನೇತೃತ್ವದ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯ ಯೋಜನೆಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತೆ. ಈ ಯೋಜನೆಗಳು ಕೇವಲ ದಾನದ ಬಗ್ಗೆ ಮಾತ್ರವಲ್ಲ, ಸಮುದಾಯಗಳನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವುದು ಮತ್ತು ಶಾಶ್ವತ ಪರಿಹಾರಗಳನ್ನು ಒದಗಿಸುವ ಬಗ್ಗೆ ಗಮನ ಹರಿಸಿವೆ. 1982ರಲ್ಲಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಪ್ರಾರಂಭಿಸಿದ SKDRDP ಗ್ರಾಮೀಣ ಕರ್ನಾಟಕದಲ್ಲಿ ಒಂದು ಪರಿವರ್ತಕ ಶಕ್ತಿಯಾಗಿದೆ. ಈ ಯೋಜನೆಯು ಆರಂಭದಲ್ಲಿ ಬೆಳ್ತಂಗಡಿ ತಾಲೂಕಿನ 81 ಹಳ್ಳಿಗಳ 18,000 ಕುಟುಂಬಗಳಿಗೆ ಸಹಾಯ ಮಾಡಿತು. ನಂತರ ಇದು ಕರ್ನಾಟಕದ ಎಲ್ಲ ಜಿಲ್ಲೆಗಳು ಮತ್ತು ಕೇರಳದ ಕೆಲವು ಭಾಗಗಳಿಗೂ ವಿಸ್ತರಿಸಿದೆ. ಈ ಯೋಜನೆಯು ಜಂಟಿ ಹೊಣೆಗಾರಿಕೆಯ ಗುಂಪುಗಳ ಮಾದರಿಯಲ್ಲಿ ಸ್ವಸಹಾಯ ಗುಂಪುಗಳನ್ನು ರಚಿಸಿ ಗ್ರಾಮೀಣ ಜನರಿಗೆ ಸೂಕ್ಷ್ಮ ಸಾಲ ಸೌಲಭ್ಯವನ್ನು ಒದಗಿಸುತ್ತೆ. ಇದು ಕೃಷಿ, ತಂತ್ರಜ್ಞಾನ ವರ್ಗಾವಣೆ, ಮಹಿಳಾ ಸಬಲೀಕರಣ, ವಸತಿ ಪರ್ಯಾಯ, ಇಂಧನ ಮೂಲಗಳು ಮತ್ತು ಆದಾಯ ಜನರೇಟಿಂಗ್ ಚಟುವಟಿಕೆಗಳಂತಹ ಕ್ಷೇತ್ರಗಳಲ್ಲಿ ಹಳ್ಳಿಗರಿಗೆ ಸಹಾಯ ಮಾಡುತ್ತಾ ಈ ಯೋಜನೆಯು 10 ಕೋಟಿಗೂ ಹೆಚ್ಚು ಹಣವನ್ನ ಅಭಿವೃದ್ಧಿ ಯೋಜನೆಗೆ ಹೂಡಿಕೆ ಮಾಡಿದೆ. 90 ಕೋಟಿಗೂ ಹೆಚ್ಚು ಆದಾಯವನ್ನ ಸೃಷ್ಟಿಸಿದೆ. ಜೊತೆಗೆ ಗ್ರಾಮೀಣ ಉದ್ಯೋಗಗಳನ್ನು ಸೃಷ್ಟಿಸಿದೆ. ಈ ಸಾಧನೆಗಳಿಗಾಗಿ 1995ರಲ್ಲಿ FICCI ಪ್ರಶಸ್ತಿ ಮತ್ತು 2012ರಲ್ಲಿ ಲಂಡನ್ನ ಪ್ರತಿಷ್ಠಿತ ಸಂಸ್ಥೆಯೊಂದು ಜಾಗತಿಕ ಹಸಿರು ಆಸ್ಕರ್ ಪ್ರಶಸ್ತಿ ಲಭಿಸಿದೆ. ಇನ್ನು ಗ್ರಾಮೀಣ ಯುವಕರ ನಿರುದ್ಯೋಗ ಸಮಸ್ಯೆಯನ್ನು ಪರಿಹರಿಸಲು ಹೆಗಡೆಯವರು 1982ರಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ನ ಸಂಯೋಗದೊಂದಿಗೆ RUDSETI ಸ್ಥಾಪಿಸಿದರು. ಈ ಸಂಸ್ಥೆಯ ಮುಖ್ಯ ಉದ್ದೇಶ ಗ್ರಾಮೀಣ ಮತ್ತು ಅರೆನಗರ ಪ್ರದೇಶದ ಯುವಕರನ್ನು ಗುರುತಿಸಿ ಅವರಿಗೆ ಉಚಿತ ವೃತ್ತಿಪರ ತರಬೇತಿ ಮತ್ತು ಸ್ವಯಂ ಉದ್ಯೋಗ ಅಥವಾ ಕೂಲಿ ಕೆಲಸವನ್ನು ಪ್ರಾರಂಭಿಸಲು ಸಹಾಯ ಮಾಡುವುದು. ಈ ಯೋಜನೆಯ ಯಶಸ್ಸು ಎಷ್ಟು ದೊಡ್ಡದಾಗಿದೆ ಎಂದರೆ ಈ ಮಾದರಿಯನ್ನು ದೇಶದಾದ್ಯಂತ 20ಕ್ಕೂ ಹೆಚ್ಚು ಶಾಖೆಗಳಲ್ಲಿ ಪುನರಾವರ್ತಿಸಲಾಗಿದೆ. ಈ ತರಬೇತಿಯು ಸ್ವಯಂ ಉದ್ಯೋಗಕ್ಕೆ ಅಗತ್ಯವಾದ ಕೌಶಲ್ಯ ಮತ್ತು ಮೃದು ಕೌಶಲ್ಯವನ್ನು ಒದಗಿಸುತ್ತದೆ ಮತ್ತು ನಂತರದ 2 ವರ್ಷಗಳವರೆಗೆ ಮೇಲ್ವಿಚಾರಣೆಯನ್ನ ಮಾಡುತ್ತದೆ. ಇದು ತರಬೇತಿಗೆ ಮಾತ್ರ ಸೀಮಿತವಾಗಿರದೆ ಸಂಪೂರ್ಣವಾಗಿ ಉದ್ಯಮವನ್ನು ಪ್ರಾರಂಭಿಸಲು ಬೆಂಬಲ ನೀಡುತ್ತದೆ. ಇನ್ನು ಇದೆಲ್ಲ ಒಂದು ಕಡೆ ಆದರೆ ಇನ್ನು ಮತ್ತೊಂದು ಕಡೆ ಕಳೆದ ಕೆಲವು ದಶಕಗಳಿಂದ ಹಾಗೂ ಇನ್ನು ಇತ್ತೀಚಿನ ದಿನಗಳಿಂದ ಧರ್ಮಸ್ಥಳದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಆದಷ್ಟು ಬೇಗ ಸತ್ಯ ಹೊರಗಡೆ ಬರಬೇಕು ಅನ್ನೋದೇ ಎಲ್ಲರ ಆಶಯವಾಗಿದೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.